ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾವು ಎಷ್ಟೋ ವಿಷಯದಲ್ಲಿ ಕೇರ್ಲೆಸ್ ಆಗಿರ್ತೀವಿ. ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಮಸ್ಯೆ ಇದು ಬಿಡು ಅಂತ ಎಷ್ಟೊಂದು ಕೇರ್ಲೆಸ್ ಮಾಡ್ತೀವಿ. ಆ ಒಂದು ಸಣ್ಣ ಸಿಂಪ್ಟಮ್ಸ್ನ ನಾವು ಕೇರ್ಲೆಸ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಅದು ನಮ್ಮ ಆಯಸ್ಸನ್ನೇ ಕಿತ್ಕೊಳ್ಬೋದು. ಅಂಥ ದೊಡ್ಡ ಸಮಸ್ಯೆ ಆಗುತ್ತೆ. ಒಂದು ಸಣ್ಣ ಸಣ್ಣ ಸಿಂಪ್ಟಮ್ಸ್ ಮೂಲಕ ಸ್ಟಾರ್ಟ್ ಆಗುತ್ತೆ. ಅದು ಏನು ಅಂತಂದರೆ, ನಾನು ನೋಡಿದ್ದು ನಮ್ಮ ರಿಲೇಟಿವ್ಸ್ ಒಬ್ಬರಲ್ಲಿ ಒಂದು ಸಣ್ಣ ಸಮಸ್ಯೆ ಅಷ್ಟೇ. ಅದು ಯಾವುದು ಅಂತಂದರೆ ಬರೀ ಕಾಲು ಊತ ಅಷ್ಟೇ. ತುಂಬ ಸ್ಟ್ರಾಂಗ್ ಆಗಿದ್ರು ಅವರು. ಇದೆಲ್ಲ ನನಗೇನು ಮಾಡ್ಕೊಳುತ್ತೆ ಬಿಡು, ಕಾಲು ಊತ ತಾನೆ, ನಾನು ನಡೆಯೋಕ್ಕಾಗ್ತಾ ಇಲ್ವಾ, ನಾನು ಚೆನ್ನಾಗಿದ್ದೀನಿ ತಾನೆ, ನನಗೆ ಇನ್ನೇನು ಪ್ರಾಬ್ಲಮ್ ಇದೆ, ಅದು ಊತ ತಾನೆ ಬಿಡು. ಅವ್ರು ಅಷ್ಟು ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ರು. ತಿನ್ನೋ ವಿಷಯದಲ್ಲಿ ಕೂಡ ನಾನು ಹಣ್ಣು ತಿನ್ನಬೇಕು, ಆರೋಗ್ಯಕ್ಕೆ ತರಕಾರಿ ತಿನ್ನಬೇಕು, ನಾನು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಅಂಥ ಕಾಳಜಿ ಕೂಡ ಇರಲಿಲ್ಲ. ಏನು ತಿಂದರೆ ಏನು, ನನಗೇನು ಇಷ್ಟನೋ ಅದನ್ನು ತಿಂತೀನಿ, ಅದು ತಿಂದರೆ ಸಾಕು, ನಾನು ಚೆನ್ನಾಗಿರ್ತೀನಿ, ಈ ಹಣ್ಣು ತಿಂದರೆ ಆರೋಗ್ಯ ಬರುತ್ತೆ, ಅದು ತಿಂದರೆ ಆರೋಗ್ಯ ಬರುತ್ತೆ ಅಂತ. ನಾನೇನಾಗಿದ್ದೀನಿ ನೋಡು, ಎಷ್ಟು ಚೆನ್ನಾಗಿಲ್ವಾ ನಾನು, ನನಗೆ ಬೇಕಾದ ತಿನ್ಕೊಂಡು ಚೆನ್ನಾಗಿಲ್ವಾ ಅಂತ ಹೇಳ್ತಾ ಇದ್ರು. ಅಷ್ಟು ಸ್ಟ್ರಾಂಗ್ ಆಗಿದ್ದ ಮನುಷ್ಯ. ಮತ್ತು ಅವ್ರು ಒಂದು ಸಣ್ಣ ಪುಟ್ಟ ನೋವು ಅಂತ ನರಳ್ತಾ ಇರಲಿಲ್ಲ. ಅವ್ರಿಗೆ ಬಂದಿದ್ದು ಒಂದು ಸಣ್ಣ ಸಿಂಪ್ಟಮ್ಸ್ ಅಷ್ಟೇ, ಬರೀ ಕಾಲು ಊತ ಅಂತ. ಅದು ಯಾವ ಥರ ಅವರ ಮಾರಣಾಂತಿಕವಾದ ಸಮಸ್ಯೆ ಆಯಿತು ಅದು ಅಂದರೆ, ಅವ್ರಿಗೆ ಜಸ್ಟ್ ಕಾಲು ಊತ ಅಷ್ಟೇ. ಅದೊಂದು ಸುಮಾರು ದಿನಗಟ್ಟಲೆ ಇತ್ತು. ಯಾವಾಗಲೂ ಹೋಗ್ತಾನೆ ಇರಲಿಲ್ಲ ಕಾಲು ಊತ ಅನ್ನೋದು. ಏನೋ ಕೆಲವ್ರಿಗೆ ಏನು ಅಂತಂದರೆ ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಆದರೆ ಅವ್ರಿಗೆ ಆ ಥರ ಹೋಗಲೇ ಇಲ್ಲ. ಕಾಲು ಊತ ಬಂದದ್ದು ಇಳಿಲೇ ಇಲ್ಲ. ಅಂದರೆ ಅವ್ರು ಅದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತಲೂ ಕಾಳಜಿ ವಹಿಸಲಿಲ್ಲ. ಇದೆಲ್ಲ ನನಗೇನು ಮಾಡಿಬಿಡುತ್ತೆ ಅನ್ನೋ ಅಂತ ಇದರಲ್ಲೇ ಇದ್ದರು, ಅಂದರೆ ಫೀಲಲ್ಲೇ ಇದ್ದರು. ಆಮೇಲೆ ಆ ಕಾಲು ಊತ ಏನಾಯಿತು ಅಂತ ಅಂದರೆ, ಇದ್ದಕ್ಕಿದ್ದಂಗೆ ಸ್ವಲ್ಪ ನೋವು ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಎದ್ದೇಳಕ್ಕೆ ಕೂತ್ಕೊಳ್ಳೋಕ್ಕೆ ಸಮಸ್ಯೆ ಆಯಿತು, ಆ ಕಾಲು ನೋವುಗಳು ಜಾಸ್ತಿ ಆಯಿತು. ಆ ಟೈಮ್ಗೆ ಅನ್ನಿಸ್ತು ಅವ್ರಿಗೆ, ಇಲ್ಲ ನನಗೆ ಎದ್ದೇಳಕ್ಕೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅನ್ನಿಸ್ತೇನೋ. ಆ ಟೈಮಲ್ಲಿ ತುಂಬ ತೀರಾ ಸಮಸ್ಯೆ ಆದಾಗ, ಅಂದರೆ ನೋವಿನ ಸಮಸ್ಯೆ ಜಾಸ್ತಿ ಆದಾಗ ಆಯುರ್ವೇದಿಕ್ ಹಾಸ್ಪಿಟ್ಲ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ರು. ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಯಾವ ಥರ ಇತ್ತು ಅಂತಂದರೆ, ಸಣ್ಣ ಪುಟ್ಟ ಮೆಡಿಸಿನ್ಗಳು ಇರ್ತಾಯಿತ್ತು, ಜೊತೆಗೆ ಮಸಾಜು ಅದು ಇದು ಅಂತ ಹೇಳಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅವ್ರಿಗೆ ಬರೋ ಹಾಸ್ಪಿಟ್ಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಬೆಟರ್ ಫೀಲ್ ಆಯಿತು ಅವ್ರಿಗೆ. ಆಮೇಲೆ ಅವ್ರು ಫೀಲ್ ಮಾಡಿದ್ರು, ನನಗೆ ಇನ್ನೇನು, ನಾನು ಎದ್ದೇಳಕ್ಕೆ ಕೂತ್ಕೊಳ್ಳೋಕ್ಕೆ ಆಗೋ ಥರ ಆಯ್ತಲ್ಲ, ಇನ್ನೇನು ನನಗೆ ಭಯ, ಇನ್ನು ಯಾವ ಊತ ನನಗೇನು ಮಾಡ್ಕೊಳಪ್ಪ, ಅದನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಪಾಪ ಇಂಥ ವ್ಯಕ್ತಿಗೆ ಆ ಥರ ಸಮಸ್ಯೆ ಆಯ್ತಲ್ಲ ಅಂತ. ಆಮೇಲೆ ಹೋಯ್ತಾ ಏನಾಯಿತು ಅಂತಂದರೆ, ಕಾಲು ಊತ ಸ್ವಲ್ಪ ಹಾಸ್ಪಿಟ್ಲಿಂದ ಬರೋ ಅಷ್ಟರಲ್ಲಿ ಕಡಿಮೆ ಆಗಿತ್ತು, ಎಲ್ಲ ಕರೆಕ್ಟಾಗಿದ್ರು. ಆಮೇಲೆ 2 ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು, ಕಾಲು ಊತ ಅನ್ನೋದು ಮತ್ತೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋಯ್ತಾ ಏನಾಯಿತು, ಮತ್ತೆ ಅವ್ರಿಗೆ ಎದ್ದೇಳಕ್ಕೆ ಕೂತ್ಕೊಳ್ಳೋಕ್ಕೆ ಸಮಸ್ಯೆ ಆಯಿತು. ಆ ಕಾಲು ಊತ ಏನಾಯಿತು ಅಂದರೆ, ಹೋಯ್ತಾ ಅಲ್ಲೊಂದು ಇಲ್ಲೊಂದು ಗಾಯಗಳು ಸ್ಟಾರ್ಟ್ ಆಯಿತು. ಗಾಯದಿಂದ ನಿಧಾನಕ್ಕೆ ಕೀವು ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಎಲ್ಲಾದರೂ ಒಂದು ಫಂಕ್ಷನಿಗೆ ಬಂದರೆ ಅಲ್ಲೇ ಎಲ್ಲಂದರಲ್ಲಿ ಅವ್ರಿಗೆ ಕಂಟ್ರೋಲೇ ಆಗ್ತಾ ಇರಲಿಲ್ಲ, ಕೀವು ಸುರಿತಾ ಇತ್ತು. ಪಾಪ ಹೆಂಡ್ತಿ ಆದವರು ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇದ್ದರು. ತಾಯಿ ಮತ್ತು ತಂದೆ ಅಷ್ಟು ಕಷ್ಟಪಡ್ತಾ ಇದ್ದರೆ, ಮಗಳಾದವಳು ಅವಳಿಗೂ ನೋಡಿ ಮನಸ್ಸಿಗೆ ಸ್ವಲ್ಪ ಹಿಂಸೆ ಸ್ಟಾರ್ಟ್ ಆಗಿದ್ದು. ಇದು ಯಾವ ಲೆವೆಲ್ಗೆ ಹೋಯಿತು ಅಂತ ಅಂದರೆ, ಅದು ಬಾಡಿ ಫುಲ್ಲು ಸಪ್ಟಿಕ್ ಆಗೋಯಿತು. ಅಂದರೆ ಸಣ್ಣ ಕಾಲು ಊತನ ಅವರು ಇಗ್ನೋರ್ ಮಾಡಿದ್ದಕ್ಕೆ, ಒಂದು ಸಣ್ಣ ಟ್ರೀಟ್ಮೆಂಟಿಂದ ಕರೆಕ್ಟ್ ಆಗ್ತಿತ್ತು ಏನೋ, ಅವರು ಅದನ್ನು ಇಗ್ನೋರ್ ಮಾಡಿದ್ದಕ್ಕೆ ಕೊನೆಗೆ ಏನಾಯಿತು ಅಂದರೆ ಬಾಡಿ ಫುಲ್ ಸಪ್ಟಿಕ್ ಆಯಿತು. ಮತ್ತು ಅವರು ಹಾಸಿಗೆ ಹಿಡಿದ್ರು, ಎಲ್ಲಿ ಎದ್ದು ಓಡಾಡೋಕ್ಕೂ ಸಪೋರ್ಟ್ಗೂ ಫುಲ್ ಕಷ್ಟ ಆಯಿತು. ಮತ್ತು ಅವರು ಹಳ್ಳಿಗಳಾಗೋದ್ರಿಂದ ಟಾಯ್ಲೆಟು ಕೂಡ ಕಷ್ಟ ಇತ್ತು. ಆ ಟೈಮಲ್ಲೆಲ್ಲ ಟಾಯ್ಲೆಟ್ಗಳು ಕೂಡ ಇರಲಿಲ್ಲ. ಅವ್ರು ಇದ್ದ ಕಾಲದಲ್ಲಿ ಟಾಯ್ಲೆಟ್ಗಳು ಕೂಡ ಇರಲಿಲ್ಲ. ಅದಕ್ಕೂ ಹೆಂಡ್ತಿ ಸಹಾಯ ಬೇಕಾಗಿತ್ತು. ಅವ್ರನ್ನ ಹಿಡ್ಕೊಂಡು ಹೋಗೋದು ಕೂಡ ಕಷ್ಟ ಆಗ್ತಾಯಿತ್ತು. ಬರೀ ಕಾಲಲ್ಲಷ್ಟೇ ಅಲ್ಲ, ಹೋಯ್ತಾ ಏನಾಯಿತು ಅಂದರೆ ಬಾಡಿ ಫುಲ್ ಗಾಯ ಆಗೋ ಸ್ಟಾರ್ಟ್ ಆಯಿತು. ಗಾಯದಿಂದ ಸಾಕು ಅಲ್ಲಿ ಇಲ್ಲಿ ಕ್ಯೂ ಎಲ್ಲ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರನ್ನ ಹಿಡ್ಕೊಳ್ಳೋಕೆ ಕೂಡ ಕಷ್ಟ ಆಗ್ತಾಯಿತ್ತು. ಅಂದರೆ ಹಿಡ್ಕೊಂಡ್ರೆ ಸಾಕು ಎಲ್ಲೋ ಒಂದು ಗಾಯದಿಂದ ಕ್ಯೂ ಸುರಿಯೋದು ಮಾಡೋದು, ಬಾಡಿ ಫುಲ್ಲು ಬಟ್ಟೆ ಹಾಕೊಂಡು ಜಾಗದಲ್ಲೆಲ್ಲ ಕ್ಯೂ ಸುರಿದು ನಿಂತಿರೋದು, ಬಟ್ಟೆ ಮುಟ್ಟಕ್ಕೆ ಇದು, ಬಾಡಿ ಮುಟ್ಟಕ್ಕೆ ವಾಸನೆ, ಆ ಥರ ವ್ಯಕ್ತಿಗೆ ಆ ಥರ ಸಮಸ್ಯೆ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆರೋಗ್ಯ ಅಂತ ಬಂದಾಗ ಯಾರು ಇಂಥ ವಿಷಯಗಳನ್ನ ಕೇರ್ಲೆಸ್ ಮಾಡಬೇಡಿ. ಬರೀ ಕಾಲು ಊತ ಅಲ್ವಾ ಬಿಡು ಅಂತ ಕೇರ್ಲೆಸ್ ಮಾಡಬೇಡಿ. ಮತ್ತು ಇನ್ನೊಂದು ವಿಷಯ ಅಂದರೆ, ನಮ್ಮ ಮಾವನವರು ಅವ್ರಿಗೇನಾಯಿತು ಅಂದರೆ, ಒಂದು 2-3 ದಿನದಿಂದ ಕೈ ನೋವು ಸ್ಟಾರ್ಟ್ ಆಗಿತ್ತು. ನಾವು ಅವ್ರಿಗೆ ಅವಾಗವಾಗ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು ಅಂತ, ವಯಸ್ಸಾದಮೇಲೆ ಅದು ಮಾಮೂಲಲ್ವ, ಅದೇ ಥರ ನೋವು ಅಂತಿದ್ದಾರೆ ಅಂತ ಅಂದ್ಕೊಂಡು ಪೇಯ್ನ್ ಕಿಲ್ಲರ್ ತಂದು ಕೊಡ್ತಾಯಿದ್ರು, ಮಸಾಜ್ ಮಾಡಿಕೊಡ್ತಾಯಿದ್ರು ನಮ್ಮ ಮನೆಯವರು. ನಾವು ಆಮೇಲೆ ಇದು ಅಷ್ಟೇ ನೋವು ಅಂತ ಸುಮ್ಮನೆ ಇದ್ವಿ. ಒಂದು 2-3 ದಿನ ಆದಮೇಲೆ ಅವ್ರಿಗೇನಾಯಿತು, ಊಟ ತಿನ್ನೋಕೆ ಆಗ್ತಾ ಇರಲಿಲ್ಲ. ಅಂದರೆ ಬಾಯಿಗೆ ಊಟ ಹಿಂಗೆ ಹೋಗ್ತಾ ಇರಲಿಲ್ಲ, ಹಿಂಗೆ ಹೊಡ್ಕೊಳ್ತಾ ಇದ್ರು ಕೈ. ಆಮೇಲೆ ಅದನ್ನು ನೋಡ್ಬಿಟ್ಟು ನನಗನ್ನಿಸ್ತು, ಇದು ಯಾಕೋ ಸ್ಟ್ರೋಕ್ದು ಲಕ್ಷಣ ಆಗ್ತಾಯಿದೆ ಅಂತ ಅನ್ನಿಸ್ತು. ನೋಡಿದಾಗ ಆ ಥರ ಫೀಲ್ ಆಯಿತು, ಸ್ಟ್ರೋಕು ಆಗ್ತಾ ಇರಬೇಕು, ಅದಕ್ಕೆ ಈ ಥರ ಆಗ್ತಾಯಿದೆ ಅಂತ. ಜೊತೆಗೆ ಸ್ಟ್ರೋಕ್ ಆದವ್ರಿಗೆ ಇಮಿಡಿಯೇಟ್ 3 ಅವರ್ಸ್ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದು ಗೊತ್ತಿದ್ದು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ನಮ್ಮ ಮನೆಯವ್ರಿಗೆ ಹೇಳಿದೆ, ಇದು ಯಾಕೋ ಸ್ಟ್ರೋಕ್ ಅಂತ ಅನಿಸುತ್ತೆ, ಸ್ಟ್ರೋಕ್ ಆಗ್ತಾಯಿದೆ ಅನಿಸುತ್ತೆ, ಬೇಗ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಇಲ್ಲಾಂದರೆ ಇಮಿಡಿಯೇಟ್ ಕೊಡಿಸಿಲ್ಲ ಅಂದರೆ ಅದು ತುಂಬ ತೀವ್ರವಾಗುತ್ತೆ. ಈ ಸ್ಟ್ರೋಕ್ ಅನ್ನೋದು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ. ಅದು ಎಲ್ಲಾದರೂ ಬ್ಲಡ್ ಕ್ಲಾಟ್ ಆದರೆ, ಬ್ರೈನ್ ಸರೌಂಡಿಂಗ್ ಎಲ್ಲಾದರೂ ಬ್ಲಡ್ ಕ್ಲಾಟ್ ಆದರೆ ಈ ಥರ ಕೈ ಕಾಲು ಸ್ವಾಧೀನ ಕಳ್ಕೊಳ್ಳೋದು ಈ ಥರ ಆಗುತ್ತೆ ಅನ್ನೋದು ಗೊತ್ತಿತ್ತು. ಮತ್ತು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅವರು ಬೇಗ ಕ್ಯೂರ್ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾವು ಲೇಟ್ ಮಾಡಲಿಲ್ಲ, ಕರ್ಕೊಂಡೋದ್ವಿ. ಆಮೇಲೆ ಏನಾಯಿತು ಅಂತ ಅಂದರೆ, ಅದು ಅಷ್ಟಕ್ಕೆ ನಿಂತ್ಕೊಳ್ತು.
ಅಂದರೆ ಅವ್ರು ಊಟ ಮಾಡೋಕೆ ಆಗ್ತಾ ಇರಲಿಲ್ಲ, ಅದು ಅಷ್ಟಕ್ಕೆ ನಿಂತ್ಕೋತು. ಆಮೇಲೆ ಹೋಯ್ತಾ ಹೋಯ್ತಾ ಕಾಲು ಎಳಿತಾಯಿದ್ರು, ಕಾಲನ್ನ ಮಾಮೂಲಾಗಿ ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಎಳ್ಕೊಂಡು ಓಡಾಡ್ತಾಯಿದ್ರು. ಆಮೇಲೆ ಅದು ಬಿಟ್ಟಿದ್ದಿದ್ರೆ ಏನಾಗ್ತಾಯಿತ್ತು ಅಂದರೆ ಅದು ಏನಾಗ್ತಾಯಿತ್ತು, ಕಾಲಿಗೂ ಸ್ಟ್ರೋಕ್ ಆಗಿ ನಡೆಯೋಕ್ಕಾಗದಿರೋ ಕಂಡೀಷನ್ ಆಗ್ತಿತ್ತು ಏನೋ, ಬರೀ ಕೈಗಷ್ಟೇ ನಿಂತ್ಕೊಂತು. ಡಾಕ್ಟ್ರ್ ಹೇಳಿದ್ರು ಆ ಟೈಮಲ್ಲಿ ನಿಮಗೆ ಏನಕ್ಕೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ, ಈಗ ಎಕ್ಸ್ಟ್ರಾ ಇನ್ನು ಮೇಲೆ ಅಂದರೆ ಕೈಗೆ ಅಷ್ಟೇ ಆಗಿದೆ, ಇನ್ನು ಕಾಲಿಗೆ ಅಥವಾ ಬೇರೆ ಎಕ್ಸ್ಟ್ರಾ ಏನೂ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಕೊಡಬೇಕು. ಈಗ ಆಗಿರೋದಕ್ಕೆ ಪರಿಹಾರ ಆಗುತ್ತೋ ಇಲ್ವೋ ಅದು ಹೇಳೋಕ್ಕಾಗಲ್ಲ. ಮೆಡಿಸನ್ ತೊಗೊಂಡು ಅವ್ರು ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಅದು ಕರೆಕ್ಟು ಆಗ್ಬೋದು, ಅಥವಾ ಇನ್ನು ಮುಂದಕ್ಕೆ ಹೆಚ್ಚಿಗೆ ಆಗದೇ ಇರಲಿ ಅಂತ ಮೆಡಿಸನ್ಸ್ ತೊಗೊಳ್ಬೇಕು ಅಂತ ಡೈಲಿ ರೆಗ್ಯುಲರಾಗಿ ಮೆಡಿಸನ್ ತೊಗೊಳಕ್ಕೆ ರೆಕಮೆಂಡ್ ಮಾಡಿದ್ರು. ಟ್ರೀಟ್ಮೆಂಟ್ ಕೊಡಿಸಿದ 1.5 ಅಥವಾ 2 ತಿಂಗಳ ಒಳಗಡೆ ಮತ್ತೆ ಇನ್ನೊಂದು ಸಲ ಸ್ಟ್ರೋಕ್ ಆಯಿತು. ಯಾವ ಥರ ಅಂತಂದರೆ ಅವ್ರಿಗೆ ಮಾತಾಡೋಕ್ಕೆ ಬಾಯೇ ಬರ್ತಾ ಇರಲಿಲ್ಲ, ಅಂದರೆ ಮಾತೇ ನಿಂತೋಗ್ಬಿಟ್ಟಿತ್ತು. ಏನು ಮಾತಾಡ್ತಾ ಇದ್ದಾರೋ ಅರ್ಥನೇ ಆಗ್ತಾಯಿರಲಿಲ್ಲ, ತೊದಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಮತ್ತೆ ಇಮಿಡಿಯೇಟ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಸರಿ ಹೋಯಿತು. ಅಂದರೆ ಈಗ ಮಾತಾಡ್ತಾರೆ, ನೀಟಾಗಿ ಮಾತಾಡ್ತಾರೆ. ಆ ಥರ ಸಿಮ್ಟಮ್ಸ್ ಆಗ್ತಾ ಇದೆ ಅಂತಂದರೆ ನಾವು ಎಚ್ಚೆತ್ಕೊಳ್ಬೇಕು. ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಬೇಗ ಹುಷಾರಾಗ್ತಾರೆ, ಇಲ್ಲಾಂದರೆ ಅದು ಸ್ವಲ್ಪ ತೀರಾ ಕಷ್ಟ ಆಗುತ್ತೆ. ಅಂಥವ್ರಿಗೆ ಈ ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೆ ಡಾಕ್ಟರ್ ಹತ್ರ ಬೇಗ ಕನ್ಸಲ್ಟ್ ಮಾಡಿ ಬೇಗ ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಬೇಗ ಕ್ಯೂರ್ ಆಗ್ತಾರೆ. ಇಲ್ಲಾಂದರೆ ಅದು ಅತಿಯಾಗುತ್ತೆ, ಅತಿ ಆಗ್ಬೋದು, ಹಾಸಿಗೆ ಹಿಡಿಬೋದು, ಇಲ್ಲ ಅಂತಂದರೆ ಜೀವಕ್ಕೂ ತೊಂದರೆ ಆಗ್ಬೋದು. ಮತ್ತು ಇನ್ನೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ನನ್ನ ಫ್ರೆಂಡ್ 5th ಇಂದ 7th ಒಬ್ಬರು ಹತ್ರನೇ ಇದ್ವಿ, ಮನೆ ಕೂಡ ಹತ್ರ ಇತ್ತು, ಸ್ಕೂಲ್ ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ. ಆ ಥರ ಒಳ್ಳೆ ಫ್ರೆಂಡ್ ನನಗೆ ಅವಳು. ಅವಳಿಗೇನಾಯಿತು ಅಂತಂದರೆ ಇತ್ತೀಚೆಗೆ ಅಂದರೆ ಒಂದು 4-5 ವರ್ಷದ ಹಿಂದೆಯಿಂದ ಅವಳಿಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಅಲ್ಲಿ ಬೆರಳಲ್ಲಿ ಸ್ವಲ್ಪ ಗಾಯಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಒಂದು ಬೆರಳಲ್ಲಿ ಗಾಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವರು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಆದರೆ ಅವರು ಏನು ಅಂತ ಐಡೆಂಟಿಫೈ ಮಾಡಲಿಲ್ಲ. ಏನೋ ಸಣ್ಣ ಪುಟ್ಟ ಪೇಯ್ನ್ ಕಿಲ್ಲರು ಮತ್ತು ಆ ಗಾಯಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಮೇಲ್ಗಡೆ ಬ್ಯಾಂಡೇಜ್ ಹಾಕೋದು, ಆ ಥರ ಏನು ಮಾಡಬೇಕು, ಮೇಲ್ನೋಟಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಕಳಿಸಿದ್ರು. ಏನೋ ಟೆಸ್ಟ್ಗಳು ಅದೆಲ್ಲ ಏನೂ ಮಾಡಲಿಲ್ಲ. ಆಮೇಲೆ ಒಂದು ಕೈಯಿಂದ ಅದು ಯಾಕೋ ಕಡಿಮೆ ಆಗಲಿಲ್ಲ, ಜಾಸ್ತಿ ಆಗ್ತಾನೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಕೈ ಬೆರಳಿಂದ ಇನ್ನೊಂದು ಬೆರಳಿಗೂ ಅದೇ ಥರ ಸ್ಟಾರ್ಟ್ ಆಗೋಯಿತು. ಈ ಕಡೆ ಬೆರಳಿಂದ ಇನ್ನೊಂದು ಬೆರಳು, ಪಕ್ಕದಲ್ಲಿರೋ ಬೆರಳಿಗೂ ಅದೇ ಥರ ಆಯಿತು, ಗಾಯ ಆಯಿತು. ಅಂದರೆ ಏನಾಯಿತು ಅಂದರೆ ಬೆರಳುಗಳು ತಿನ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಬೆರಳುಗಳು ತಿನ್ಕೊಳ್ತಾ ಬಂತು. ಗಾಯ ಆಗಿ ಬೆರಳುಗಳು ತಿನ್ಕೊತಾ ಬಂತು. 2 ಬೆರಳಿಗೂ ಅದೇ ಥರ ಆಯಿತು. ಆಮೇಲೆ ಭಯ ಸ್ಟಾರ್ಟ್ ಆಗಿ ಅವರು ಇನ್ನೂ ಒಂದು 2-3 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಆದರೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಕೊನೆಯಲ್ಲಿ ಗೊತ್ತಾಯಿತು ಇದು ಕುಷ್ಠರೋಗ ಆಗಿದೆ, ಇದು ಲೆಪ್ರಸಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಆಮೇಲೆ ಗೊತ್ತಾಯಿತು. ಅವಳಿಗೆ ನಂತರ ಅವ್ರ ಅಣ್ಣ ಆದವರು 30,000 ಅಂತೆ ಮೆಡಿಸನ್ಸ್ಗೆ 30,000 ಖರ್ಚಾಗುತ್ತಂತೆ. ಆ ಮಟ್ಟಿಗೆ ಮೆಡಿಸನ್ಸ್ ಕೊಡಬೇಕು, ಡೈಲಿ ಮೆಡಿಸನ್ಸ್ ತೊಗೋಬೇಕು. ಅವರ ಪ್ರಾರ್ಥಿಸ್ತಾರೆ, ಅಯ್ಯೋ ನನ್ನ ತಂಗಿ ಏನು ಆಗದೇ ಇದ್ದರೆ ಸಾಕು, ಈ ಮೆಡಿಸನ್ಗೆಲ್ಲ ಎಷ್ಟಾದರೂ ಖರ್ಚಾಗಲಿ, ನನ್ನ ತಂಗಿ ವಾಸಿ ಆದರೆ ಸಾಕು ಅಂತ ಮನಸ್ಸಿಗೆ ಫೀಲ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಅವಳನ್ನ ನೋಡೋಕೆ ಆಗಿಲ್ಲ. ನಾನು ಮೈಸೂರಿಗೆ ಹೋದರೆ ಒಂದು ಪಕ್ಷ ನೋಡಬೇಕು ಅಂತೀನಿ. ನಾನು ಈ ವಿಷಯಗಳನ್ನೆಲ್ಲ ಇವತ್ತು ವೀಡಿಯೋ ಮಾಡ್ತಾ ಇರೋದು ಕಾರಣ ಬಂದು ಪ್ರತಿಯೊಬ್ಬರು ಎಚ್ಚರಿಕೆಯಿಂದಿರಿ, ಆರೋಗ್ಯದ ವಿಷಯದಲ್ಲಿ ಕೇರ್ಲೆಸ್ ಮಾಡಬೇಡಿ. ಈ ತಲೆ ಸುತ್ತು ಅಂತಿರ್ಬೋದು, ಮೈ ಕೈಯಲ್ಲಿ ಅಲ್ಲೊಂದು ಇಲ್ಲೊಂದು ಗಾಯ ಅಂತ ಇರ್ಬೋದು, ಅಥವಾ ಏನೋ ಇರ್ಬೋದು, ಏನಾದರೂ ಒಂದನ್ನು ಕೇರ್ಲೆಸ್ ಮಾಡಿದ್ರೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇಂಥ ಸಣ್ಣ ಪುಟ್ಟ ವಿಷಯಗಳು ಕೂಡ ನಮ್ಮ ಜೀವಕ್ಕೆ ತೊಂದರೆ ಕೊಡ್ಬೋದು, ನಮ್ಮ ಆಯಸ್ಸನ್ನು ಕಿತ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.